ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ನಾನು ನಿಮ್ಮ ಮಂಜುನಾಥ್ ಮಾತಾಡೋದು. ಇವತ್ತು ನಿಮಗೆ ಮತ್ತೊಂದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಾಸನಲ್ಲಿ SMK ಲೇಔಟ್, SM ಕೃಷ್ಣ ಲೇಔಟ್ ನಗರದಲ್ಲಿ ಕಾರ್ನರ್ ಸೈಟ್ಗಳು ಮತ್ತು ಕಮರ್ಷಿಯಲ್ ಸೈಟ್ಗಳು ಮತ್ತು ಮಿಡ್ ಸೈಟ್ಗಳು ಆಕ್ಷನ್ಗೆ ಬಂದಿದೆ. ಕ್ಲೋಸ್ ಟು 90 ಸೈಟ್ಸು ಕಾಂಬಿನೇಷನ್ ಅಲ್ಲಿ ಆಕ್ಷನ್ಗೆ ಬಂದಿದೆ. ಅದ್ರ ಯಾವ ಪ್ರಕಾರ ಇದೆ, ಮಿಡ್ ಸೈಟ್ಗೆ ರೇಟ್ ಏನು, ಕಾರ್ನರ್ ಸೈಟ್ಗೆ ರೇಟ್ ಏನು, ಕಮರ್ಷಿಯಲ್ ಪ್ರಾಪರ್ಟಿಗೆ ರೇಟ್ ಏನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲಾಂಗ್ ವಿತ್ ದ ಡೇಟ್ಸ್, ಲಾಸ್ಟ್ ಡೇಟು ಮತ್ತೆ ಆಕ್ಷನ್ ಡೇಟ್ ಎಲ್ಲ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ SMK ಲೇಔಟ್ ಅಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ನಾನು ಸ್ವಲ್ಪ ಮಾರ್ಕ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೇಔಟ್ ಮ್ಯಾಪ್ ಇದೆ. ಈ ಲೇಔಟ್ ಮ್ಯಾಪ್ ಅನ್ನ ಮತ್ತೆ ವಿಡಿಯೋನ ನಾನು ವಾಟ್ಸಪ್ ಗ್ರೂಪ್ ಅಲ್ಲೂ ಹಾಕಿರ್ತೀನಿ ನಿಮಗೋಸ್ಕರ. ಸೊ SMK ಲೇಔಟ್ ಎಲ್ಲಿದೆ ಅಂತ ನಾನು ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ತುಂಬಾ ಸೈಟ್ಗಳು ಕೂಡ ಆಪರ್ಚುನಿಟಿ ಇದೆ ಹಾಸನದಲ್ಲಿ. ಸುತ್ತಮುತ್ತಲರಿಗೆ ಐ ಥಿಂಕ್ ಇದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇಟ್ಸ್ ಅ ವೆರಿ ವೆರಿ ರೈಟ್ ಟೈಮ್. ಸ್ವಲ್ಪ ಗಮನದಲ್ಲಿರಲಿ, ಅದು ಯಾಕೆ ಏನು ಅಂತ ನಾನು ನಿಮ್ಗೆ ಇನ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಲಾರ್ಜರ್ಲಿ ಸೈಟ್ ಯಾವ್ಯಾವ ಭಾಗದಲ್ಲಿ ಬರ್ತಾ ಇದೆ ಅದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಟ್ರೀಮ್ಲಿ ತಿಳಿಸ್ಕೊಡ್ತೀನಿ. ಸೊ ಇಟ್ಸ್ ಎ ರೈಟ್ ಟೈಮ್ ಏನೋ ಗೊತ್ತಿಲ್ಲ. ಇವನ್ ನಮ್ಮ SM ಕೃಷ್ಣ ಲೇಔಟ್ ಅಂತ ಯಾಕೆ ಕರೀತಾರೆ ಅಂದ್ರೆ, ದಿಸ್ ವಾಸ್ ಬಿಲ್ಡ್ ವಿತ್ ನೇಮ್ ಆಫ್ ನಮ್ಮ SM ಕೃಷ್ಣ ಸರ್. ರೀಸೆಂಟ್ ಆಗಿ ಮೊನ್ನೆ ತಾನೇ ತೀರಿಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಂಡು ನಮ್ಮ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅವರ ನೆನಪಿನಲ್ಲಿ ಅವಾಗ್ಲೇನೆ ಇವ್ರ ಹೆಸರಲ್ಲಿ ಮಾಡಿರುವಂತಹ ಲೇಔಟು. ವೆದರ್ ಅವರು ಇದನ್ನ ಅವ್ರ ಕಾಲದಲ್ಲಿ ಅಪ್ರೂವ್ ಆಗಿರೋ ಲೇಔಟು ಅಥವಾ ಹೆಂಗೆ ಏನು ಗೊತ್ತಿಲ್ಲ. ಬಟ್ ಸರ್ಟನ್ಲಿ SM ಕೃಷ್ಣ ಅಂತ ಇಟ್ಟಾಗ ಇಟ್ಸ್ ಇವ್ರ ಕಾಲದಲ್ಲಿ ಆಗಿರುತ್ತೆ 99%. ಫುಲ್ ಡೀಟೇಲ್ಸ್ ಇಲ್ಲ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನು 2-3 ನಿಮಿಷದಲ್ಲಿ ಕ್ವಿಕ್ ಆಗಿ ಹೇಳ್ತೀನಿ. ಇನ್ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಬಿಕಾಸ್ ನೀವು ನನ್ನ ವಿಡಿಯೋ ಸೆಕ್ಷನ್ ಹೋಗಿ ನೋಡಿದ್ರೆ ಹಾಸಂದು ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಇದೇ ಲೇಔಟ್ ಅಲ್ಲಿ, ಇದೇ SMK ಲೇಔಟ್ ಅಲ್ಲಿ ತುಂಬಾ ಸಲ ಬಂದಿದೆ. ನೀವು ಅದನ್ನು ಕೂಡ ನೀವು ಗ್ರ್ಯಾಬ್ ಮಾಡ್ಕೋಬಹುದು. ರೀಸೆಂಟ್ ಆಕ್ಷನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸದಾಗಿ ಬಂದು ನಮ್ಮ ಚಾನಲ್ನ ವೆರಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾವು ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು, BDA ಕಡೆ ಆಗಿರ್ಬೋದು, ಪ್ರತಿಯೊಂದು ಆಕ್ಷನ್ ಮತ್ತೆ ಅಲಾಟ್ಮೆಂಟು ನಾವು ನೀಟಾಗಿ ಹೇಗಿರುತ್ತೆ, ಹೆಂಗೆ ಮಾಡಬೇಕು, ಪ್ರೊಸೀಜರು, ರೇಟ್ಸು, ಡೇಟ್ಸ್ಗಳನ್ನ ಎಜುಕೇಟ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಬಡಿ ನಮ್ಮ ಸಬ್ಸ್ಕ್ರೈಬರ್ ಆಲ್ರೆಡಿ ನೋಡ್ತಾ ಇದ್ರೆ ನೀವು ಇದು ಪೂರ್ತಿಯಾಗಿ ನೋಡಿ ಡೀಟೇಲ್ಸ್ನ. ಸೆಕೆಂಡ್ ಥಿಂಗ್, ಹೇಗೆ ರಿವ್ಯೂ ಇತ್ತು ಕೂಡ ಕಮೆಂಟ್ ಮಾಡಿ. ನೀವೇನಾದ್ರೂ ಹಾಸನ್ ನೋಡ್ತಾ ಇಲ್ಲ ಅಂದ್ರೆ, ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಹಾಸನ್ ನೋಡ್ತಾ ಇದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡಿ. ತುಂಬಾ ಆಕ್ಷನ್ಸ್ ನಡೀತಾ ಇದೆ. ನೀವು ವಿಡಿಯೋ ಸೆಕ್ಷನ್ಗೆ ಹೋದ್ರೆ ಭದ್ರಾವತಿ, ಶಿವಮೊಗ್ಗದಲ್ಲಿ ಆಕ್ಷನ್ ನಡೀತಾ ಇದೆ. ತುಮಕೂರಲ್ಲೂ ಕೂಡ ಆಕ್ಷನ್ ನಡೀತಾ ಇದೆ. KDB ಆಕ್ಷನ್ ಇವತ್ತು ಲಾಸ್ಟ್ ಡೇಟ್ ಸಬ್ಮಿಟ್ ಮಾಡಲಿಕ್ಕೆ. ಅದೇ ತರ ತುಂಬಾ ಇಂಪಾರ್ಟೆಂಟ್ ರೀಸೆಂಟ್ ವಿಡಿಯೋ ಸೆಕ್ಷನ್ ರೀಸೆಂಟ್ ಹೋದ್ರೆ ಏನೇನು ಕರ್ನಾಟಕದಲ್ಲಿ ರೀಸೆಂಟ್ ಆಗಿದೆ ಎಲ್ಲ ಡೀಟೇಲ್ಸ್ ಇದೆ. BDA ಹುಣ್ಣಿಗೇರಿ ವಿಲ್ಲಾದು ಕೂಡ ಆಕ್ಷನ್ ನಡೀತಾ ಇದೆ. ನಿಮ್ಗೆ ಏನಾದರೂ ಕನ್ಸಲ್ಟೇಷನ್ ಬೇಕು, ಪ್ರತಿಯೊಬ್ಬರಿಗೂ 2 ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಓಕೆ, ನನಗೆ ಎನಿ ಟೈಮ್ ನೀವು ವಿಡಿಯೋ ನೋಡಿದ್ಮೇಲೆ ಏನಾದರೂ ಡೌಟ್, ಟಾಪಿಕ್ ಕವರ್ ಆಗಿಲ್ಲ ಅಂದ್ರೆ ಮೆಸೇಜ್ ಮಾಡ್ಬೋದು. ಸೊ ಮೆಸೇಜ್ ಮಾಡಿ. ಇನ್ ಕೇಸ್ ಡಾಕ್ಯುಮೆಂಟೇಶನ್ ಮಾಡಲಿಕ್ಕೆ ಅಥವಾ ಸೈಟ್ ಸೆಲೆಕ್ಷನ್ಗೆ ಅಥವಾ ಫರ್ದರ್ ಪ್ರೊಸೀಜರ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೂ ಕೂಡ ರೀಚ್ ಮಾಡಿ. ಐ ವಿಲ್ ಡೂ ಇಟ್ ಇನ್ ವೆರಿ ಬೆಸ್ಟ್ ಪ್ರೈಸ್ ನಿಮಗೋಸ್ಕರ. ಓಕೆ, ಆನ್ ದಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಮೊದಲಿಗೆ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು KPP ಲಾಗಿನ್ ಮಾಡಲೇಬೇಕು. KPP ಈಸ್ ಅನ್ ಅನದರ್ ವೆಬ್ಸೈಟ್ ಫ್ರಮ್ ಗೌರ್ಮೆಂಟ್. ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಲಿ ನೀವು ಲಾಗಿನ್ ID ಕ್ರಿಯೇಟ್ ಮಾಡಲೇಬೇಕು. ಸೊ ಲಾಗಿನ್ ID ಕ್ರಿಯೇಟ್ ಮಾಡಾದ್ಮೇಲೆ ನೀವು ಪಬ್ಲಿಷ್ಡ್ ಸ್ಟೇಟಸ್ ಅಲ್ಲಿ HSN ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಂದ್ರೆ ನಿಮ್ಗೆ ಎಲ್ಲಾ ಸೈಟ್ಗಳು ಬರುತ್ತೆ. ಓಕೆ, ಸೊ ಟೋಟಲ್ ಆಗಿ 9 ಪೇಜ್ ಇದೆ. 90 ಸೈಟ್ಗಳು, 89 ಸೈಟ್ಗಳನ್ನ ಅವರು ಆಕ್ಷನ್ಗೆ ಇಟ್ಟಿದ್ದಾರೆ. ವಿಚ್ ಇಸ್ ಕಾಂಬಿನೇಷನ್ ಆಫ್ 20-30 ಕಮರ್ಷಿಯಲ್ ಸೈಟ್ಗಳು ಮತ್ತೆ ಆಡ್ ಕಾರ್ನರ್ ಸೈಟ್ಗಳು 3 ಸೆಗ್ಮೆಂಟ್ ಅಲ್ಲೂ ಕೂಡ ಬಂದಿದೆ. ಚಿಕ್ಕ ಸೈಟ್ ಇದೆ, ದೊಡ್ಡ ಸೈಟು ಇದೆ, 10 ಗುಂಟೆ ದೊಡ್ಡ ಸೈಟ್ ಇದೆ. ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೀವು KPP ಏನಾದರೂ ಲಾಗಿನ್ ಮಾಡ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್ಲಿ ನೀವು ಗೂಗಲ್ ಹೋಗಿ, ಓಕೆ, ಇದಕ್ಕೆ KPPP ಅಂತ ಹೊಡೆದ್ರೆ ಫಸ್ಟ್ ಬರದೆ ವೆಬ್ಸೈಟ್ ಅದು. ಓಕೆ, ಅಂಡ್ ಸೆಕೆಂಡ್ ಥಿಂಗ್, ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೆಡ್ ಕಲರ್ ಏನಿದೆಯಲ್ಲ ಇದು ನಮ್ಮದೇ ವಿಡಿಯೋ, ನಾನೇ ಮಾಡಿರುವಂಥ ವಿಡಿಯೋ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಲಾಗಿನ್ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಏನಾದರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ.
ಸೊ ಈ ಎರಡು ವಿಡಿಯೋ ಏನು ಹೇಳುತ್ತೆ ಅಂದರೆ, ಒಂದು KPP ಬಿಡ್ ಅನ್ನ ಹೇಗೆ ಸಬ್ಮಿಟ್ ಮಾಡಬೇಕು, ಏನೇನು ಡಾಕ್ಯುಮೆಂಟೇಶನ್ ಬೇಕು ಅಂತ ಹೇಳುತ್ತೆ. ಇನ್ನೊಂದು KPP ಲಾಗಿನ್ ಹೇಗೆ ಮಾಡಬೇಕು ಕೂಡ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳುತ್ತೆ. ಈ ಎರಡೂ ವಿಡಿಯೋ ಲಿಂಕ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಏನಾದರೂ ಫ್ರೀ ಕನ್ಸಲ್ಟೇಷನ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂದು ಪರ್ಸನಲ್ ಚಾನಲ್ ಇದೆ, ಮಂಜುನಾಥ್ ಕುಂಬಾರಿ ಅಂತೇಳಿ. ಐ ವುಡ್ ರಿಕ್ವೆಸ್ಟ್ ಫಾಲೋ ಮಿ ದೇರ್. ಇವನ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಗ್ರೋ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಇದ್ರೆ ಅಲ್ಲೂ ಕೂಡ ಫಾರ್ವರ್ಡ್ ಮಾಡಿ. ಸೊ ವಿಡಿಯೋ ನೋಡಿದ್ಮೇಲೆ ನಿಮಗೆ ಡೀಟೇಲ್ ಆಗಿ ಏನಾದರೂ ಕನ್ಸಲ್ಟೇಷನ್ ಅಥವಾ ಏನಾದರೂ ಸಣ್ಣ ಪುಟ್ಟ ಕ್ವಶನ್ಸ್ ಇದ್ರೆ ಫ್ರೀ ಕನ್ಸಲ್ಟೇಷನ್ಗೆ ನನಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ವಾಟ್ಸಪ್ ಮಾಡಿ. ನಾನು ಅಲ್ಲಿಂದ ನಿಮಗೆ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇಫ್ ರಿಕ್ವೈರ್ಡ್ಸ್ ನಾನು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕಾಲ್ ಕೂಡ ಕೊಡ್ತೀನಿ. ಕಾಲ್ ಇಟ್ಸ್ ಅಪ್ ಟು ಯು. ಸುಮ್ಮನೆ ಬೇಸಿಕ್ ಕ್ವಶನ್ಸ್ ಎಲ್ಲ ಕೇಳಬೇಡಿ. EMD ಅಂದರೆ ಏನು, ಎಷ್ಟು EMD ತುಂಬಬೇಕು, ಯಾವಾಗ ರಿಫಂಡ್, ಈ ಥರ ಕ್ವಶನ್ಸ್ ಕೇಳಬೇಡಿ. ಬೇಸಿಕ್ ಎಲ್ಲ ಕವರ್ ಮಾಡಿರ್ತೀನಿ. ವೆರಿ ಮೀನಿಂಗ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಕಾಲ್ ಮಾಡಿ. ಇಟ್ ವಿಲ್ ಬಿ ಗುಡ್ ಫಾರ್ ಯು. ಸರ್ ಯಾವ್ದು ಗುಡ್, ಯಾವ ಥರ ಸೈಟ್ ಸೆಲೆಕ್ಷನ್ ಮಾಡ್ಕೋಬೇಕು, ಇಸ್ ಇಟ್ ಗುಡ್ ಆರ್ ಬ್ಯಾಡ್, 10 ಲಕ್ಷದಲ್ಲಿ ಸಿಗುತ್ತಾ, 20 ಲಕ್ಷದಲ್ಲಿ ಸಿಗುತ್ತಾ, 1 ಕೋಟಿ ಇದೆ ಏನು ಮಾಡೋದು, ಈ ಥರ ಮೀನಿಂಗ್ಫುಲ್ ಕ್ವಶನ್ಸ್ ಟೇಬಲ್ ಮೇಲೆ ತಂದರೆ ನಿಮಗೂ ಹೆಲ್ಪ್ ಆಗುತ್ತೆ, ಅದು ನನಗೂ ಹೆಲ್ಪ್ ಆಗುತ್ತೆ. ಸೊ ಆನ್ ದಟ್ ನೋಟ್, ಸೊ KPP ಬಗ್ಗೆ ನಾನು ಫುಲ್ಲಾಗಿ ಕವರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನು ಕೂಡ ಇದರಲ್ಲಿ ಇಟ್ಟಿರ್ತೀನಿ. ಓಕೆ, ಫಸ್ಟು ನಾನು ನಿಮಗೆ ಈ ಆಕ್ಷನ್ ನೋಟಿಫಿಕೇಶನ್ನ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಬಟ್ ನೀವು KPP ಇಂದ ಡೌನ್ಲೋಡ್ ಮಾಡಿಬಿಟ್ಟು ನೀವು ಅದನ್ನು ನೋಡ್ಕೋಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ನೋಟಿಫಿಕೇಶನ್ನ 2 to 3 times ನೀವು ಓದಲೇಬೇಕು. ಬಟ್ ನೀವು ಓದೋಕ್ಕೆ ಪೇಷನ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ವಿಡಿಯೋ ಪೂರ್ತಿಯಾಗಿ ಕೇಳಿ. ನಿಮಗೆ ಏನೇನು ಬೇಸಿಕ್ ಡೀಟೇಲ್ಸ್ ಎಲ್ಲ ಕೂಡ ಇದರಲ್ಲಿ ಕವರ್ ಮಾಡಿರ್ತೀನಿ. ಸೊ ಟೋಟಲ್ ಬಂದುಬಿಟ್ಟು 19ನೇ ತಾರೀಕು 11ನೇ ತಾರೀಕು ಡಿಸೈಡ್ ಮಾಡಿದ್ದಾರೆ. ಇದನ್ನು ಡಿಸ್ಪ್ಯಾಚ್ ಆಗಿರೋದು ಟೋಟಲ್ 90 ಸೈಟು 3 ಸೆಗ್ಮೆಂಟಲ್ಲಿ ಹಾಕಿದ್ದಾರೆ. ಓಕೆ, ಸೊ ಈ ಹರಾಜು ಆರಂಭಿಸುವ ದಿನಾಂಕ 2/12 ಅಂದರೆ 10 days ಬ್ಯಾಕೆ ರೆಡಿ ಆಗಿದೆ. ಸೊ ಅದಾದಮೇಲೆ ಆಸಕ್ತಿ ವ್ಯಕ್ತಪಡಿಸಲು ಕೊನೆಯ ದಿನಾಂಕ 31st December. ನ್ಯೂ ಇಯರ್ ನೈಟ್ ಪಾರ್ಟಿ ಏನು ಮಾಡ್ತಿರ್ತೀರಲ್ಲ ಅವತ್ತು ಸಂಜೆ, ಅವತ್ತಿನ ದಿನ 5 ಗಂಟೆಗೆ ಮುಗಿದ್ಬಿಡುತ್ತೆ. ನೀವೇನೇ ಇದ್ರೂ December 31st 5 o'clock ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಟೋಟಲ್ 3 ಸೆಗ್ಮೆಂಟು, 1 to 34, 35 to 62, 63 to 90 ಅಂತ ಹೇಳಿ. ಸೊ ಈ ಹರಾಜು ಮುಕ್ತಾಯಗೊಳಿಸುವ ಕೊನೆಯ ದಿನಾಂಕ 31ನೇ ತಾರೀಕು ಆದಮೇಲೆ ಲೈವ್ ಆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ಸೆಟ್ ಆಫ್ ಥಿಂಗು 6ನೇ ತಾರೀಕು ಸಂಜೆ 5 ಗಂಟೆಗೆ ಮುಗಿಯುತ್ತೆ. ಸೆಕೆಂಡ್ ಸೆಟ್ ಆಫ್ ಸೈಟ್ಸು 7ನೇ ತಾರೀಕು ಮುಗಿಯುತ್ತೆ. ಥರ್ಡ್ ಸೆಟ್ ಆಫ್ ಸೈಟ್ಸು ಈ ಹರಾಜು ಮುಗಿಯೋದು 8ನೇ ತಾರೀಕು. ಟೋಟಲ್ 3 daysಲ್ಲಿ ಹರಾಜ್ ಇದಾಗುತ್ತೆ. ಸೊ ಹರಾಜಿನಲ್ಲಿ ಭಾಗವಹಿಸುವ ಮೌಲ್ಯ, ಓಕೆ, EMD ಅನ್ನ 2 ಸೆಗ್ಮೆಂಟಲ್ಲಿ ಮಾಡಿದ್ದಾರೆ. ಒಂದು ಪ್ರಾಪರ್ಟಿ ವ್ಯಾಲ್ಯೂ ಲೆಸ್ ದೆನ್ 30 lakhs ಅಂಡ್ ಮೋರ್ ದೆನ್ 30 lakhs ಅಂತ ಹಾಕಿದ್ದಾರೆ. ಸೊ ಲೆಸ್ ದೆನ್ 30 lakhs ಪ್ರಾಪರ್ಟಿ ಇದ್ರೆ ನೀವು 50,000 EMD ಕಟ್ಟಬೇಕು. ಮೋರ್ ದೆನ್ 30 lakhs ಪ್ರಾಪರ್ಟಿ ಇದ್ದಿದ್ದನ್ನು EMD ಅಮೌಂಟನ್ನು 1 ಲಕ್ಷ ಮಾಡಿದ್ದಾರೆ. ಬಿಡ್ಗಳು ಚೇಂಜ್ ಆಗೋದು 10,000. ಒಂದು ಬಿಡ್ ಮಾಡಿದ್ರೆ 10,000 ಆಗುತ್ತೆ. ಸೊ ಎಲ್ಲ ಡೀಟೇಲ್ಸ್ನ KPPಯಲ್ಲಿ ನೋಡಿ ಅಂತ ಹಾಕಿದರೆ. ನಾನು ಆಲ್ರೆಡಿ KPP ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಸೆಗ್ಮೆಂಟ್ 1ನಲ್ಲಿ ಏನಾಗಿದೆ ಅಂದರೆ ಆಡ್ ಕಾರ್ನರ್ ಸೈಟ್ಗಳನ್ನ ಇಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ನಿವೇಶನ 1 ಲಾಸ್ಟ್ ಟೈಮು ಬಂದಿತ್ತು, ಈ ಸಲನೂ ಬಂದಿದೆ, ಬಟ್ ಹೋಗಿಲ್ಲ. ನಿವೇಶನ 22 ಲಾಸ್ಟ್ ಟೈಮು ಬಂದಿತ್ತು, ಈ ಸಲನೂ ಬಂದಿದೆ, ಇನ್ನೂ ಹೋಗಿಲ್ಲ. 46 ಲಾಸ್ಟ್ ಟೈಮ್ನು ಬಂದಿತ್ತು, ಈ ಸಲನೂ ಬಂದಿದೆ. ಸೊ ಇದು ಯಾಕೆ ಹೋಗಿಲ್ಲ ನನ್ನ ಅನಿಸಿಕೆ ಏನಂದ್ರೆ, ಇಲ್ಲಿ ನೋಡಿ 15 + 17 ಈ ಅಳತೆಗಳನ್ನ ಮೀಟರಲ್ಲಿ ಕೊಟ್ಟಿರ್ತಾರೆ. 15 ಅಂದ್ರೆ 1 ಮೀಟರ್ಗೆ 3 ಪಾಯಿಂಟ್ ಸಮಥಿಂಗ್ ಏನೋ ಅಡಿ ಬರುತ್ತೆ. ಸೊ ಇದೊಂದು 50 ಅಡಿ ಒಂದು ಸೈಡ್ 60 ಅಡಿ, ಇನ್ನೊಂದು ಸೈಡು ಇಲ್ಲಿ ನೋಡಿ 17 ಅಡಿ ಇದೆ, 40 ಅಡಿ ಇದೆ. ತುಂಬಾ ಆಡ್ ಸೈಟ್ ಇದು. ಪ್ರಾಬಬ್ಲಿ ಇದು ಯಾರಾದರೂ ತಗೊಂಡು, ಅಂದ್ರೆ 1500 ಅಡಿ ಇದೆ ಟೋಟಲ್ ಆಗಿ. ಯಾರಾದರೂ ತಗೊಂಡು ಕಟ್ಟಬೇಕಂದ್ರೆ ಒಂದು ಸೈಡ್ 17 ಅಡಿ ಬರುತ್ತೆ ಅಂತ ಮೋಸ್ಟ್ಲಿ ಯಾರು ಪ್ರಯತ್ನ ಮಾಡಿರಲ್ಲ. ಬಟ್ ಈ ಸೈಟು ಯಾರಿಗೆ ಒಳ್ಳೇದು ಅಂದ್ರೆ, ಈ ಸೈಟ್ ನಂಬರ್ 2 ಅಥವಾ ಸೈಟ್ ನಂಬರ್ ಬಿಹೈಂಡ್ ಯಾರಾದ್ರೂ ಸೈಟ್ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಪಕ್ಕ ಸೈಟ್ ಜೊತೆಗೆ ಒಂದು ಕಾರ್ನರ್ ಸೈಟ್ ಸಿಗ್ಬಿಟ್ರೆ ಇಟ್ ವಿಲ್ ಬಿ ವೆರಿ ವೆರಿ ನೈಸ್. ಆ ತರಗೆ ಒಳ್ಳೇದು. ಇಲ್ಲಾಂದ್ರೆ ಇದೇನಾದ್ರೂ ಒಳ್ಳೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಇದ್ರೆ ನೀವು ಹೋಗ್ಬಿಟ್ಟು ನೋಡಿ ವಿಚಾರಿಸ್ಕೊಳ್ಳಿ. ಏನಾದರೂ ಇದಾದ್ರೆ ಇದಾಗುತ್ತೆ. ಬಟ್ ಇವೊಂದು ಈ ಎಲ್ಲ ಮಿಡ್ ಕಾರ್ನರ್ ಸೈಟ್ಗಳಿಗೆ ಅವ್ರು ಕೊಡ್ತಾ ಇರೋ ರೇಟು 2250 rupees ಸ್ಟಾರ್ಟಿಂಗ್ ಪ್ರೈಸು. ಓಕೆ, ಸೊ ಅದೇ ಥರ 1149 ಇದೆ, 202 ಇದೆ, 237 ಇದೆ. ಓಕೆ, ಈ ಎಲ್ಲ ನೋಡಿದ್ರೆ 140, 127 ಇಂಟು 10/7 ಮಾಡಿದ್ರೆ ಇದು ಹತ್ರ 1,000, 2,000 ಅಡಿ, 1,200 ಅಡಿ, 1,336 ಅಡಿ. ಇಲ್ಲಿ ನೋಡಿ, ಇದು ಯಾವುದೋ ಒಂದು ಸೈಟ್ ನಂಬರ್ 6312 ನಾರ್ತ್ ಈಸ್ಟು. ಓಕೆ, ಹತ್ತತ್ರ 1,000 ಅಂದರೆ 10,000 ಅಡಿ ಇದೆ. ಇದು 10,000 ಅಡಿ ಅಂದರೆ ಹತ್ತಿರ 10 ಗುಂಟೆ ಜಾಗ. ಇದು 2 ಕೋಟಿ 2.5 ಕೋಟಿ ಸ್ಟಾರ್ಟಿಂಗ್ ಪ್ರೈಸು. ಓಕೆ, ಇದರಲ್ಲಿ ಒಂದು ಸೈಡ್ ಮೂಲೆ ಮಾತ್ರ ಹತ್ತತ್ರ 38 ಅಡಿ ಇದೆ. ಸೊ ಈ ಥರ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಸೊ ಸೆಕೆಂಡ್ ಸೆಗ್ಮೆಂಟಲ್ಲಿ ಪ್ಯೂರ್ ಕಮರ್ಷಿಯಲು, ಇದು ಮೇನ್ ರೋಡ್ ಅರಸೀಕೆರೆ, ಹಾಸನ ಅರಸೀಕೆರೆ ರೋಡಿಗೆ ಬರುವಂಥ ಸೈಟ್ಗಳು ಇವೆಲ್ಲ. ಸೊ ಇವೆಲ್ಲ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸು 3,250 rupees. ಇಲ್ಲಿ ಮಿನಿಮಮ್ 8 ಗುಂಟೆ, 9 ಗುಂಟೆ, 10 ಗುಂಟೆ, 1/4 ಎಕರೆ ಆ ಥರ ದೊಡ್ಡ ದೊಡ್ಡ ಆಡ್ ಸೈಟ್ಗಳೆಲ್ಲ ಇದೆ.
ಸೊ ಕಾಲೆಕೆರೆ ಅಂದರೆ ಇಲ್ಲಿ ನೋಡಿ, ಇದೊಂದು ಸೈಟ್ ನೋಡಿ 6365 ಈಸ್ಟ್ ಆಡ್ ಸೈಟ್ ಇದೆಯಲ್ಲ, ಆಡ್ ಅಂತ ಹಾಕಿದಾರಲ್ವಾ, ಇದು ಬಂದ್ಬಿಟ್ಟು 1013 ಚದುರಡಿ, ಅಂದ್ರೆ ಹತ್ತತ್ರ 11,000 ಅಡಿ ಬರುತ್ತೆ. ಇದು ಕಾಲೆಕೆರೆ. ಸೊ ಕಾಲೆಕೆರೆಗೆ SMK ಲೇಔಟ್ ಕಮರ್ಷಿಯಲ್ ಪ್ರಾಪರ್ಟಿ ಇರೋದು 3.5 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ನೀವು ಓದ್ಕೋಬೇಕು, ತಿಳ್ಕೋಬೇಕು. ಓಕೆ, ಸೊ ಕೆಲವೊಂದು ಈಸ್ಟ್ ಇದೆ, ನಾರ್ತ್ ಈಸ್ಟ್ ಇದೆ, ವೆಸ್ಟ್ ಇದೆ. 757 ಅಡಿ ಅಂದ್ರೆ 7,500 ಅಡಿ, 2.5 ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು, ಅವ್ರಿಗೆ ನಾನು 2 ಈ ಕಮರ್ಷಿಯಲ್ ಪ್ರಾಪರ್ಟಿ ಕೊಡ್ಸಿದ್ದೀನಿ. ಐ ಥಿಂಕ್ ಅದು ಇಲ್ಲೇ 634145 ಈ ಹಿಂದೆ ಮುಂದೆನೇ ಬರುತ್ತೆ. ಸೊ ಪ್ಲಾನಿಂಗ್ ಮಾಡಿ ತುಂಬ ಚೆನ್ನಾಗಿ 2 ಕೊಡ್ಸಿದ್ದೀನಿ. ಸೊ ಅದೇ ಲೇಔಟಲ್ಲಿ ಅರಸೀಕೆರೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಇರೋದು. ಸೊ ಲಾಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಮಿಡ್ ಸೈಟ್ಗಳು. ಓಕೆ, ಇದು ಬಂದ್ಬಿಟ್ಟು 2,000 ಅಡಿ ಇದೆ. ಸೊ ಮಿಡ್ ಸೈಟು 2,000 ಪರ್ ಸ್ಕ್ವೇರ್ ಫೀಟು, ಆಡ್ ಸೈಟು 2,250 ಪರ್ ಸ್ಕ್ವೇರ್ ಫೀಟು, ಕಮರ್ಷಿಯಲ್ ಸೈಟು 3,250 ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಮಿಡ್ ಸೈಟ್ ಅಲ್ಲಿ ಬೆಸ್ಟ್ ಥಿಂಗ್ ಇಸ್ ರೋಡ್ ಫೇಸಿಂಗ್ ಎಲ್ಲ ನೀಟಾಗಿ ಹಾಕಿದ್ದಾರೆ. ಇದೆಲ್ಲ ಪ್ಯೂರ್ 2030 ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಲ್ಲ ಇದೆ. ಸೊ ಬೇಸಿಕ್ ಪ್ರೈಸ್ 2,000 ಅಂದ್ರೆ ನಿಮ್ಗೆ ಒಂದು 2030 ಸೈಡ್ ನಿಮ್ಗೆ 12 ಲಕ್ಷದಲ್ಲೇ ಸಿಕ್ಬಿಡುತ್ತೆ. ಓಕೆ, ಸೊ ಕೆಲವೊಂದು ಈಸ್ಟ್ ನಾರ್ತ್ ಪೊಟೆನ್ಷಿಯಲ್ ಇದ್ರೆ ಜಾಸ್ತಿ ಹೋಗುತ್ತೆ, ಸರ್ಟನ್ಲಿ ಕಾಂಪಿಟೇಷನ್ ಆಪ್ಷನ್ ಇರುತ್ತೆ. ಬಟ್ ಸಂಬಡಿ ಯಾರಿಗೆ ಇದೆಲ್ಲ 12 ಲಕ್ಷದ ಒಳಗಡೆ ಸಿಗುತ್ತಲ್ಲ, ಅದೆಲ್ಲ ಇಂಡೀಡ್ ಬೈ ಗ್ರೇಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಗ್ರೇಟ್ ಡೀಲ್ ಆಗುತ್ತೆ. ಮಾರ್ಕೆಟು ರೈಟ್ ನಾವು SMK ಲೇಔಟ್ ನನ್ನ ಪ್ರಕಾರ ನೀವು ಗೂಗಲ್ ಅಲ್ಲಿ, OLX ಅಲ್ಲಿ, 99acres.com ಅಲ್ಲೆಲ್ಲ ನೋಡಿದ್ರೆ ಪೀಪಲ್ ಆರ್ ಸೆಲ್ಲಿಂಗ್ ಪ್ರಾಪರ್ಟಿ ಫ್ರಮ್ 2,500 to 3,500, ಇವನ್ ಫಾರ್ ದಟ್ ಮ್ಯಾಟರ್ 4,000 ಕೂಡ ಸೆಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಟ್ ಡಿಪೆಂಡ್ಸ್ ಲೈಕ್ ಹೆಂಗೆ ಅಂತೇಳಿ. ಬಟ್ 2,500 ಆರ್ 3,000 ಗುಡ್ ಸೈಟಿಗೆ ಇಟ್ಸ್ ವೆರಿ ಬೇಸಿಕ್ ದೆ. ಓಕೆ, ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ. ಸೊ ಅಗೈನ್ ಸೌತ್ ಫೇಸಿಂಗ್ ಸ್ವಲ್ಪ ಇದೆ, ನಾರ್ತ್ ಇದೆ, ಎಲ್ಲ ಡೀಟೇಲ್ಸು ಇದೆ. ಟೋಟಲ್ 90 ಸೈಟ್ಸ್ ಇದೆ. ಸೊ ನಾರ್ಮಲಿ ಆಕ್ಷನ್ಸ್ ಡೀಟೇಲ್ಸ್ ಬಂದಾಗ ಪ್ರತಿಯೊಂದನ್ನು ಕೂಡ ನಾನು ಓದ್ತಾ ಹೋಗ್ತೀನಿ. ಸೊ ಇದರಲ್ಲಿ ಸಿಂಗಲ್ ಬಿಡ್ಡರ್, ಡಬಲ್ ಬಿಡ್ಡರ್ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಓಕೆ, ಬಟ್ ಇಂಪಾರ್ಟೆಂಟ್ ನೋಟ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ಬಿಡ್ತೀನಿ. ಸೊ ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಪ್ಯಾನು, ಒಂದು ಆಧಾರ್ ಕಾರ್ಡು ಕಂಪಲ್ಸರಿ ಇರುತ್ತೆ, ಅಲಾಂಗ್ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿಲ್ಲ, ನಿಮ್ಮ ಹೆಸರು, ಇಮೇಲ್ ID, ಮೊಬೈಲ್ ನಂಬರು, ಲ್ಯಾಂಡ್ಲೈನ್ ನಂಬರು, ಅಡ್ರೆಸ್ನ ಪ್ರಾಪರ್ ಆಗಿ ನೀಟಾಗಿ ಬರೆದ್ಬಿಟ್ಟು ಇದನ್ನ ಲೋಡ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅದರ ಜೊತೆಗೆ EMD ಅಮೌಂಟು 50-1 ಲಕ್ಷ. ಇನ್ ಕೇಸ್ ನೀವು ಆಕ್ಷನ್ ಅಲ್ಲಿ ವಿನ್ ಆದ್ರೆ ಸೈಟ್ ತಗೊಳ್ಳಿಲ್ಲ ಅಂದ್ರೆ EMD ಅಮೌಂಟ್ ಕೊಡಲ್ಲ. ಸೊ ಅವ್ರು ಹೇಳೋದು ಯಶಸ್ವಿ ಬಿಡ್ಡುದಾರರು KPP ಪೋರ್ಟಲ್ಲೇ ನೋಡ್ಕೊಂಡ್ಬಿಟ್ಟು ನೀವು 25% ಪೇಮೆಂಟ್ ಅನ್ನ ಈ ಅಕೌಂಟ್ಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಕೇಸ್ ನೀವು ವಿನ್ ಆದ್ರೆ ಬನ್ನಿ, ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. KPP ಪೋರ್ಟಲ್ ಅದನ್ನ ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಕ್ರಾಸ್ ಚೆಕ್ ಮಾಡಿ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ 4 ಮಾಡಿ ಮೈನಸ್ EMD ಅಮೌಂಟ್ ಅನ್ನ ಮಾಡಿ ನೀವು ಪೇ ಮಾಡಿ ವಿದಿನ್ 3 days ಅಲ್ಲಿ, ಎಕ್ಸೆಪ್ಟ್ ಬ್ಯಾಂಕ್ ಹಾಲಿಡೇಸ್ ಅಂತ ಹೇಳಿದ್ದಾರೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಇಫ್ ಫೇಲ್ ಟು ಡೂ ಇಟ್, ಸರ್ಟನ್ಲಿ EMD ಅಮೌಂಟ್ ಅನ್ನ ಮುಟ್ಟುಗೋಲು ಹಾಕೊಂತಾರೆ. ಸೊ ಅದು ಕೊಟ್ಟ ಮೇಲೆ ನೀವು ಒಂದು ರಿಸಿಪ್ಟ್ ಹೋಗಿ ಬ್ರಾಂಚ್ಗೆ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಅವರು ಒಂದು 30-40 ಡೇಸ್ ಅಲ್ಲಿ ನಿಮಗೆ ಅಲಾಟ್ಮೆಂಟ್ ಲೆಟರು ಮತ್ತೆ NOC ಕೊಡ್ತಾರೆ ಫರ್ದರ್ 75%ಗೆ. ಅದನ್ನ ವಿತಿನ್ ಫ್ರೇಮ್ ಟೈಮಲ್ಲಿ ಕೂಡ ಪೇಮೆಂಟ್ ಮಾಡಿ ಆಮೇಲೆ ನೀವು ಅಲ್ಲಿಂದ ಸೇಲ್ ಡೀಡ್ ತಗೊಂಡು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋಬೇಕು. ಸೊ ಆ ಥರ ಇದೆ. H1 ಬಿಡ್ಡರ್ ಐ ಥಿಂಕ್ ಪ್ರಿಟಿ ಮಚ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಇನ್ನೂ ಏನಾದರೂ ಪಾಯಿಂಟ್ ಕವರ್ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಅದರ ಆನ್ಸರ್ ಇದ್ದರೆ ನಾನು ಆನ್ಸರ್ ಮಾಡ್ತೀನಿ. EMD ಅಮೌಂಟು ವಿತಿನ್ ಅ ಮಂತಲ್ಲಿ ರೀಫಂಡ್ ಆಗುತ್ತೆ. ನೋ ನೀಡ್ ಟು ಆಸ್ಕ್ ಎನಿ ಕ್ವಶನ್ಸ್. ಐ ಆಮ್ ಶೋರ್ ಅಬೌಟ್ ಇಟ್. ಈ ಒಂದು ಅರ್ಬನ್ ಡೆವಲಪ್ಮೆಂಟ್ ಆದರೆ ಕೆಲವೊಂದು ಅರ್ಬನ್ ಡೆವಲಪ್ಮೆಂಟಲ್ಲಿ ಡಿಲೇ ಆಗುತ್ತೆ, ಬಟ್ ವಿತಿನ್ 30 days ಅಲ್ಲಿ ರೀಫಂಡ್ ಆಗೇ ಆಗುತ್ತೆ. ಸೊ ಡೆಲ್ಟಾ ಟೈಮ್ ಬಗ್ಗೆ ನಾನು ಮಲ್ಟಿಪಲ್ ಟೈಮ್ಸ್ ಮಾತಾಡಿದ್ದೀನಿ, ನಥಿಂಗ್ ಟು ಪ್ಯಾನಿಕ್. ಸೊ ಯು ಕ್ಯಾನ್ ಟಾಕ್ ಟು ಸತ್ಯನಾರಾಯಣ ಮತ್ತು ಸನ್ನೇಗೌಡರು ಅಂತೇಳಿ ಮೊಬೈಲ್ ನಂಬರ್ ಇದೆ. ಸುಮ್ಮನೆ ಕಾಲ್ ಮಾಡಬೇಡಿ, ಏನು ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡಿ, ನೋಟಿಫಿಕೇಶನ್ ನೋಡಿ, ನಿಮ್ಮ ರಿಕ್ವೈರ್ಮೆಂಟ್ ನೋಡಿ, ನಿಮ್ಗೆ ಏನಾದರೂ ಸೈಟ್ ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಮ್ಯಾಪು. ಬಟ್ ಇಲ್ಲ ನಿಮ್ಗೆ ಏನಾದರೂ ಇನ್ ಡೀಟೇಲ್ ಆಗಿ ಏನಾದರೂ ನಿಮಗೆ ಸ್ಪೆಷಲ್ ಆಗಿ ಕೇಳ್ಕೋಬೇಕು ಅಂದರೆ ನೀವು ಹುಡಾ ಆಫೀಸ್ಗೆ, ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸ್ಗೆ ಏನು ಅಡ್ರೆಸ್ಸಲ್ಲಿ ಕೊಟ್ಟಿದ್ದಾರಲ್ವ ಅವ್ರ ಆಫೀಸ್ಗೆ ವಿಸಿಟ್ ಮಾಡಿ ಡೀಟೇಲ್ಸ್ನು ಕೂಡ ತಿಳ್ಕೊಬೋದು. ಓಕೆ, ಸೊ ಅವ್ರದ್ದು ಬಂದುಬಿಟ್ಟು BM ರಸ್ತೆ, ಹಾಸನ್, ಐ ಥಿಂಕ್ ಬಿಗ್ ಬಜಾರ್ ಪಕ್ಕದಲ್ಲಿ ಮೇನ್ ರೋಡಲ್ಲೇ ಇದೆ, ಇದು ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದೆ ಅನ್ಕೊಂತೀನಿ. ಸೊ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ಸೊ ಮ್ಯಾಪು, ಇದೇ ಮ್ಯಾಪನ್ನು ನಾನು ಶೇರ್ ಮಾಡ್ತೀನಿ. ರೀಸೆಂಟಾಗಿ ಅವರೇ ನನಗೆ ಕೇಸ್ ವರ್ಕರ್ಸ್ ನನಗೆ ಇದನ್ನು ಕೊಟ್ಟಿದ್ರು, ನಾನು ಮೆಸೇಜ್ ಮಾಡಿ ಕೇಳಿದಾಗ. ಇದರಲ್ಲಿ ಕೆಲವೊಂದು ಸೈಟ್ಗಳು
ಪ್ರಿಟಿ ಮಚ್ ಆಗಿ ವಿಸಿಬಲ್ ಆಗಿ ನೋಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾನು ಮೇನ್ ಎಕ್ಸಿಸ್ಟಿಂಗ್ 30 ಮೀಟರ್ ವೈಲ್ಡ್ ಹಾಸನ್ ಅರಸೀಕೆರೆ ರೋಡ್ಗೆ ನಾನು ಇದು ಮಾಡ್ತಾ ಇದ್ದೀನಿ. ಓಕೆ, ಸೊ ಝೂಮ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂಥೇಳಿ. ಓಕೆ, ಸೊ ಈ 3656 3545 ಏನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕಮರ್ಷಿಯಲ್ ಪ್ರಾಪರ್ಟಿ. ಸೊ ಇದೇ ಲೇಔಟಲ್ಲಿ ನೀವು ನಾರ್ತ್ಗೆ ಹೋದರೆ ಲಾಸ್ಟ್ ಆಫ್ ದ 5 ಸೀರೀಸು 657 557 ಇದೆಲ್ಲ ಕಾಣ್ತಾ ಇಲ್ಲ ನನಗೆ ಇಲ್ಲಿ. ಮೋಸ್ಟ್ಲಿ ಐ ಡೋಂಟ್ ಥಿಂಕ್ ಸೊ, ಬ್ಲರ್ ಆಗಿದೆ 5765 ಅಂಥೇಳಿ. ಇವೆಲ್ಲ ಬಂದ್ಬಿಟ್ಟು 2030 ಇದು ನಿಮಗೆ ಹೈಲೈಟ್ ಮಾಡಬೇಕು ಅಂದರೆ ಇದು SMK ಲೇಔಟು. ಓಕೆ, ಮೋಸ್ಟ್ ಆಫ್ ದ ಕಮರ್ಷಿಯಲ್ ಪ್ರಾಪರ್ಟಿ ಈ ಹಾಸನ್ ಅರಸೀಕೆರೆ ರೋಡಲ್ಲೇ ಜಾಸ್ತಿ ಇದೆ. ಬಟ್ ನಾ ಈ ಗ್ರೀನ್ ಕಲರ್ ಏನಲ್ಲಿ ಮಾರ್ಕ್ ಮಾಡಿದ್ದೆಲ್ಲ ಕಾರ್ನರಲ್ಲಿ ಇರೋದು ಲಾರ್ಜರ್ಲಿ 2030 ಸೈಟ್ಗಳು. ಈ 2030 ಸೈಟ್ಗಳು ಕೂಡ ಆಪ್ಷನಲ್ಲಿದೆ. ಈ ಆಡ್ ಸೈಟು, ಕಾರ್ನರ್ ಸೈಟು, ಪರ್ಮಿಟೇಷನ್ ಕಾಂಬಿನೇಷನ್ ಎಂಟೈರ್ ಲೇಔಟಲ್ಲಿ ಕೂಡ ಇದೆ. ಸೊ ಲೇಔಟ್ ಬಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡಿಂದ ಅಪ್ರಾಕ್ಸಿಮೇಟ್ಲಿ ಒಂದು 3-3.5 ಕಿಲೋಮೀಟರ್ ರೇಂಜಲ್ಲಿದೆ. ಸೊ ನೀವು ಒಂದು ಹಾಸನ್ SMK ಲೇಔಟ್ಗೆ ಡೈರೆಕ್ಷನ್ ತೊಗೊಂಡ್ರೆ, ಸೊ ಎಲ್ಲಿಂದ ಹಾಸನಿಂದ ತೊಗೊಳೋಣ. ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸಿಂದನೇ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 4.4 ಕಿಲೋಮೀಟರ್ ಇದೆ. ಓಕೆ, ಸೊ ನೀವು ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬಂದ್ಬಿಟ್ಟು ಇಲ್ಲೇ ಮೇನ್ ರೋಡಲ್ಲೇ ಇದೆ. ಜನಲಕ್ಷ್ಮಿ ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಇದೆ. ಅಲ್ಲಿಂದ ನೀವು ಟುವರ್ಡ್ಸ್ ಬೆಂಗಳೂರು ರೋಡಿಗೆ ಬಂದರೆ ರೈಲ್ವೆ ಸ್ಟೇಷನ್ ಕ್ರಾಸ್ ಆಗಿ ಇದೊಂದು ಮೇನ್ ಜಂಕ್ಷನ್ ಇದೆ. ಇಲ್ಲಿ ರೈಟ್ ತೊಗೊಂಡ್ರೆ ಡೈರಿ ಸರ್ಕಲ್ ಅಂತ ಹೇಳ್ತಾರೆ. ರೈಟ್ ತೊಗೊಂಡ್ರೆ ನಾವು ಔಟರ್ ರಿಂಗ್ ರೋಡ್ ಇದು. ರೈಟ್ ತೊಗೊಂಡ್ರೆ ಬೆಂಗಳೂರು, ಹಾಗೆ ಸ್ಟ್ರೈಟ್ ಹೋದರೆ ಅರಸೀಕೆರೆ ರೋಡ್ ಇದು. ಓಕೆ, ಸೊ ನೀವು ಅರಸೀಕೆರೆ ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಬೆಳೆದಿದೆ. SMK ಲೇಔಟ್ವರೆಗೂ ತುಂಬ ಚೆನ್ನಾಗಿ ಬೆಳೆದಿದೆ. ಓಕೆ, ನೀವು ಇದನ್ನು ಕ್ಲಿಯರಾಗಿ ಮ್ಯಾಪಲ್ಲೇ ನೋಡ್ಬೋದು. ಸೊ ಇನ್ನೊಂದು ಬೆಸ್ಟ್ ಏನಂದರೆ SMK ಲೇಔಟಲ್ಲಿ ತುಂಬ CA ಸೈಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ. ಓಕೆ, ಸೊ ಒಂದನ್ನು ಒಕ್ಕಲಿಗ ಭವನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಾಸನಲ್ಲಿ. ಅವ್ರಿಗೆ ಈ CA ಸೈಟನ್ನು ಲಾಕ್ ಮಾಡಿದ್ದಾರೆ. ಅದರ ಆಪೋಸಿಟಲ್ಲೇ ಇನ್ನೊಂದೇನೋ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ದೊಡ್ಡದಾಗಿ ಬರ್ತಾ ಇದೆ. ನನಗೆ ಯಾರೋ ಲಾಸ್ಟ್ ಟೈಮ್ ಹೇಳಿದ್ರು, ನಾನು ಮರ್ತೆ. ಮೋಸ್ಟ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಇದು ಕೂಡ CA ಸೈಟಲ್ಲಿ ಕೂಡ ರೆಡಿ ಆಗ್ತಾ ಇದೆ. ಆಮೇಲೆ ಸ್ಟೇಡಿಯಂಗೆ ಅಂತ ಹೇಳೇ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಕಡೆಯಿಂದನೇ ಒಂದು ತುಂಬ ದೊಡ್ಡ ಜಾಗನೂ ಬಿಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಫುಲ್ ಸ್ಟೇಡಿಯಂಗಿದೆ. ಬಟ್ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಕೆಲವೊಬ್ಬರು ಸೈಟ್ ನಂಬರ್ ಚೆಕ್-ಇನ್ ಎಲ್ಲ ಹಾಕಿದ್ದಾರೆ. 3216 ಕಾರ್ನರ್ ಸೈಟ್ ಇದೆ, ಮನೆ ಎಲ್ಲ ಕಟ್ಟಿದ್ದಾರೆ. ಓಕೆ, ಸೊ ನೀವು ಇದನ್ನೆಲ್ಲ ಒಂದು ಲೀಡಾಗಿ ಇಟ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸೊ ಇಟ್ ಈಸ್ ವೆರಿ ವೆರಿ ನೈಸ್ ಲೊಕೇಶನ್ ಅಕಾರ್ಡಿಂಗ್ ಟು ಮೀ. ಹಾಸನದಲ್ಲಿ ಸುತ್ತಮುತ್ತ ಇರೋರಿಗೆ ಅಥವಾ ಇನ್ವೆಸ್ಟ್ ಮಾಡೋರಿಗೆ ಪರ್ಸನಲ್ ಯೂಸ್ಗೂ ಕೂಡ ತುಂಬ ಆಪ್ಷನ್ಗೆ ಹೋಗಿ ಒಂದೊಂದೇ ಸೈಟ್ ಪಾರ್ಟಿಸಿಪೇಟ್ ಮಾಡಿ ನಾರ್ತ್ ಅಥವಾ ಈಸ್ಟು ತುಂಬ ರೇಟ್ ಕೊಡೋಕ್ಕೇನು ಹೋಗ್ಬೇಡಿ ನನ್ನ ಪ್ರಕಾರ. ಬಟ್ ಅದು ಅಪ್ ಟು ಯು. ಬಟ್ ಇಫ್ ಯು ಗೆಟ್ ಇಟ್ ಎನಿ ಸೈಟ್ಸ್ ಲೆಸ್ ದೆನ್ 2500, ನಿಮಗೆ ಪರ್ಸನಲ್ ಆಗಿ ಮತ್ತು ಇನ್ವೆಸ್ಟ್ಮೆಂಟ್ ಆಗಲಿ ನನ್ನ ಪ್ರಕಾರ ಇಟ್ಸ್ ಅ ಗುಡ್ ಡೀಲ್ ಅಂತ ಅನ್ಕೊತೀನಿ. ಸೊ ಮಾರ್ಕೆಟ್ ಅದಕ್ಕೂ ಜಾಸ್ತಿ ಇದೆ, ಬಟ್ ಇಟ್ ಇಸ್ ಫೈನ್. ಗೌರ್ಮೆಂಟ್ ಕಡೆಯಿಂದ ತೊಗೊಳೋದು ಫಸ್ಟ್ ಹ್ಯಾಂಡ್ ಆಗಿ ಇಟ್ ವಿಲ್ ಬಿ ಆಲ್ವೇಸ್ ನೈಸ್. ಯಾಕಂದರೆ ಪ್ರೊಸೆಸ್ಸು, ಡಾಕ್ಯುಮೆಂಟೇಷನ್ ತುಂಬ ಈಸಿ ಆಗುತ್ತೆ, ಟೈಮ್ ಸಿಗುತ್ತೆ, ವೈಟ್ ಮನಿ, ಲೋನ್ಸ್ ಎಲ್ಲ ಸಿಗುತ್ತೆ. ಆ ಥರ ಕಾರಣಗಳಿಂದ ಎಲ್ಲ ಗಮನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಆನ್ ದಟ್ ನೋಟ್ ಐ ಕವರ್ಡ್ ಕಂಪ್ಲೀಟ್ ಲೊಕೇಶನ್. ಈ ಮ್ಯಾಪನ್ನು ನಾನು ಶೇರ್ ಮಾಡ್ತೀನಿ, ನೋಟಿಫಿಕೇಷನ್ ಕೂಡ ಶೇರ್ ಮಾಡ್ತೀನಿ. ಸೊ ಇದರ ಜೊತೆಗೆ ನೀವೇನಾದರೂ ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದರೆ ರಿವ್ಯೂ ಹೇಗಿತ್ತು ಅಂತ ತಿಳಿಸ್ಕೊಡಿ. ಸೊ ನಿಮಗೆ ನಿಮ್ಮ ನೆಟ್ವರ್ಕಲ್ಲಿ ಯಾರು ಹಾಸನಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು.